ದೇಶದೆಲ್ಲೆಡೆ ನಾಳೆ ಈದ್ ಉಲ್ ಫಿತರ್ ಆಚರಣೆ ನಡೆಯಲಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಂದು ರಂಜಾನ್ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮಂಗಳವಾರ ಚಂದ್ರ ದರ್ಶನವಾದ ಮಾಹಿತಿಯನ್ನು ಆಧರಿಸಿ ಮಂಗಳೂರು ಕೇಂದ್ರ ಜುಮಾ ಮಸೀದಿ ಬಂದರು ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಅವರಾದ ತ್ವಾಕಾ ಅಹ್ಮದ್ ಮುಸ್ಲಿಯಾರ್ ಅವರು ಈದ್ ಉಲ್ ಫಿತರ್ ಆಚರಿಸುವುದು ಎಂದು ಘೋಷಿಸಿದರು. ಹೀಗಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಂದು ರಂಜಾನ್ ಆಚರಣೆ ನಡೆಯುತ್ತಿದೆ. ಒಂದು ತಿಂಗಳ ಉಪವಾಸ ತೊರೆದ ಮುಸ್ಲಿಮರು ಇಂದು ಬೆಳಿಗ್ಗೆ ಮಸೀದಿಗೆ ತೆರಳಿ ನಮಾಜ್ ಸಲ್ಲಿಸಿದರು. ಹೊಸ ಬಟ್ಟೆಗಳನ್ನು ಧರಿಸಿ ಸಂಭ್ರಮಿಸಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿರುವ ಮಸೀದಿಯಲ್ಲಿ ನಡೆದ ನಮಾಜ್ನಲ್ಲಿ ಪಾಲ್ಗೊಂಡರು. الله أكبر الله أكبر الله أكبر الحمد لله رب العالمين الرحمن الرحيم مالك يوم الدين إياك نعبد وإياك نستعين يهدنا الصراط المستقيم ذكرى سيذكر من إن هذا لفي الصحف الأولى صحف إبراهيم يوم الدين إياك نعبد وإياك نستعين وجوه يومئذ ناعمة لسعيها وزرابي مبثوثة أفلا ينظرون إلى الله أكبر الله أكبر السلام عليكم ورحمة الله وارض الله عنهم عن الجنة وما أعز الإسلام والمسلمين وأذل الشرك والمشركين والإلحاد والملحد والبدعة والمبتدع اللهم ربنا تقبل منا صلاتنا وصيامنا وركوعنا وسجودنا وتضرعنا واستجبتنا. ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆ ನಮ್ಮನ್ನು ನಾವು ತಿದ್ದಿಕೊಂಡು ನಮ್ಮ ವ್ಯಕ್ತಿತ್ವ ರೂಪಿಸುವಂಥದ್ದು ಮತ್ತು ಎಲ್ಲರೂ ಕೂಡ ಸಂತೋಷದಿಂದ ಹಬ್ಬವನ್ನು ಆಚರಿಸಿ ಪರಸ್ಪರ ಸಂಸ್ಕೃತಿಯನ್ನು ಹಂಚಿ ಒಂದು ವಿಶ್ವಾಸಭರಿತ ಸಮಾಜ ಇವತ್ತು ನಿರ್ಮಾಣ ಮಾಡುವಂಥದ್ದು ನಮಗೆ ಅತ್ಯಂತ ಸಂತೋಷ. ಎಲ್ಲರೂ ಕೂಡ ಭಾಳ ಸಂಭ್ರಮದಿಂದೇವೆ. ಇವತ್ತು ಮುಸ್ಲಿಂ ಸಹೋದರೆಲ್ಲರೂ ಕೂಡ ಈದ್ ಉಲ್ ಫಿತರ್ ಹಬ್ಬವನ್ನು ನಾವು ಆಚರಿಸ್ತಿದ್ದೇವೆ. ನಮ್ಮ ಹಿಂದೂ ಸಹೋದರೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ಇವತ್ತು ಆಚರಿಸ್ತಿದ್ದಾರೆ. 2-3 ದಿನಗಳ ಹಿಂದೆ, ಕೆಲವು ದಿನ ಹಿಂದೆ ನಮ್ಮ ಕ್ರಿಶ್ಚಿಯನ್ ಸಹೋದರ ನಮ್ಮ ಜಿಲ್ಲೆಯಲ್ಲಿ ಗುಡ್ ಫ್ರೈಡೆ ಮತ್ತು ಈಸ್ಟರ್ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ. ನೋಡಿ, ಇವತ್ತು ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ಇವತ್ತು ಸಂಭ್ರಮದ ಒಂದು ದಿನಾಚರಣೆಯಲ್ಲಿ, ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸದಿಂದ ಮತ್ತು ಸೋದರತೆಯಿಂದ ಹಬ್ಬವನ್ನು ಹಂಚಿ ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತಕ್ಕೆ ಕೊಡಬೇಕಾಗಂದ್ರೆ ಎಲ್ಲ ಆ ಒಂದು ಸೋದರದ ಭಾವನೆಯನ್ನು ನಾವೆಲ್ಲ ಕೊಡ್ತಾ ಇವತ್ತು ಇದ್ದೇವೆ. ಪ್ರತಿಯೊಂದು ಹಬ್ಬದ ಸಂದೇಶವು ಕೂಡ ನಮ್ಮನ್ನು ತಿದ್ದಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುವಂಥದ್ದು. ಈದ್ ಉಲ್ ಫಿತರ್ ಹಬ್ಬದ ಸಂದೇಶವು ಕೂಡ ಇವತ್ತು ಅದರಲ್ಲಿ ಒಂದು ಸಂದೇಶ ಇವತ್ತಾಗಿದೆ. ಯುಗಾದಿ ಹಬ್ಬದ ಸಂದೇಶವು ಕೂಡ ತನ್ನನ್ನು ತಿದ್ದಿಕೊಂಡು ತಾವು ಮುಂದೆ ಸರಿಯಾಗಿ ಹೋಗಬೇಕಂತ ಹೇಳಿಕೊಳ್ಳುವಂಥ ಸಂದೇಶ. ಈಸ್ಟರ್ ಮತ್ತು ಗುಡ್ ಫ್ರೈಡೆಯ ಒಂದು ಸಂದೇಶವು ಕೂಡ ನನ್ನನ್ನು ಸರಿಪಡಿಸಿಕೊಂಡು ಮುಂದಿನ ವರ್ಷಗಳಲ್ಲಿ ನಾನು ಸರಿಯಾಗಿ
ತಮ್ಮ ವ್ಯಕ್ತಿತ್ವ ರೂಪಿಸ್ತೇನಂತಹ ಸಂದೇಶ ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಒಂದು ಸಂದೇಶ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಯಾಕೆಂದರೆ ಇದು ತ್ಯಾಗದ ಸಂಕೇತವಾಗಿ ಇವತ್ತು ಈದ್ ಉಲ್ ಫಿತರ್ ಹಬ್ಬದಂಥ ಒಂದು ತಿಂಗಳ ಪವಿತ್ರವಾದ ಆ ಒಂದು ತಿಂಗಳಿನಲ್ಲಿ ಶ್ರದ್ಧಾಪೂರ್ವಕವಾದ ಉಪವಾಸ ವ್ರತದ ಮೂಲಕ ನಾವು ಹಸಿವನ್ನು ಮಾತ್ರ ಬಹುಶಃ ಇವತ್ತು ನಾವು ಅನುಭವಿಸಿದಲ್ಲ. ಬಹುಶಃ ಇವತ್ತು ನಮ್ಮ ವ್ಯಕ್ತಿತ್ವ, ನಮ್ಮ ತ್ಯಾಗ, ತಾಳ್ಮೆ, ಸಹನೆ, ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸುವಂಥದ್ದು, ನಮಗೆ ತೊಂದರೆ ಆದಾಗ ಅವನು ಕ್ಷಮಿಸುವಂಥದ್ದು, ಕಷ್ಟದಲ್ಲಿದ್ದಾಗ ನಮ್ಮಿಂದ ಏನು ಸೇವೆ ಒಂದು ಸಹಕಾರ ಕೊಡ್ತೇವೆ, ಮಾನವೀಯತೆ ಗುಣ, ಇದೆಲ್ಲ ಕೂಡ ಒಂದು ಮೈಗೂಡಿಸಿಕೊಳ್ಳುವಂಥ ಒಂದು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಪವಿತ್ರವಾದ ತಿಂಗಳಿನಲ್ಲಿ ಇವತ್ತು ನಾವೆಲ್ಲ ಕೂಡ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸುವ ಮೂಲಕ ನಾವು ಇವತ್ತು ಕೊನೆಗೊಳಿಸಿದ್ದೇವೆ. ಅದೇ ರೀತಿ ಇವತ್ತು ಯುಗಾದಿ ಹಬ್ಬ ಇರಲಿ, ಈಸ್ಟರ್ ಹಬ್ಬ ಕೂಡ ಇವತ್ತು ನಡೆದು ನಾವೆಲ್ಲರೂ ಕೂಡ ಇಡೀ ಜಿಲ್ಲೆಯ ಇವತ್ತು ಅತ್ಯಂತ ಸಂತೋಷದಿಂದ ಇದ್ದೇವೆ. ಆದ ಕಾರಣ ಸಮಸ್ತ ನಾಡಿನ ಜನತೆಗೆ, ರಾಜ್ಯ ಮತ್ತು ರಾಷ್ಟ್ರದ ಜನತೆಗೆ ನಾನು ಈದ್ ಉಲ್ ಫಿತರ್ ಹಬ್ಬದ, ಯುಗಾದಿ ಹಬ್ಬದ ಮತ್ತು ಈಗ ತಾನೇ ಕಳೆದಂಥ ಈಸ್ಟರ್ ಹಬ್ಬದ ಶುಭಾಶಯ ನಾನು ಸರ್ವ ಜನರ ಪರವಾಗಿ, ನಮ್ಮ ಜಿಲ್ಲೆಯ ಜನರ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ. ನೀವೆಲ್ಲ ತಿಳಿದ ಮಟ್ಟಿಗೆ ಇದು ಒಂದು ಸುಖ, ಸಂತೋಷ, ಶಾಂತಿ ಮತ್ತು ಜಾತಿ ಎಲ್ಲರೂ ಒಂದುಗೂಡಿ ಪ್ರೀತಿಯಿಂದ ಆಚರಿಸುವ ಒಂದು ಹಬ್ಬವಾಗಿದೆ. ಈ ಒಂದು ದಿನ ನಮ್ಮ ಸ್ಪೀಕರ್ ಹೇಳಿದ ಪ್ರಕಾರ ಭಾಳ ಚೆನ್ನಾಗಿ ಅವರು ಅದನ್ನು ವಿವರಿಸಿದ್ದಾರೆ. ಯಾವ ರೀತಿ ನಾವು ನಡೆದುಕೊಳ್ಬೇಕು, ಈ ಹಬ್ಬದ ಮಹತ್ವ ಏನು. ಈ ಸರ್ತಿ 3 ಹಬ್ಬ ಒಟ್ಟಿಗೆ ಬಂದಿದೆ. ಒಂದು ಈಸ್ಟರ್, ಮತ್ತೊಂದು ಯುಗಾದಿ. ನಾವೆಲ್ಲರೂ ಬಂಧುತ್ವವನ್ನು ಬೆಳೆಸಿಕೊಂಡು ಇದನ್ನು ಸುಂದರವಾಗಿ ನಾವು ಆಚರಿಸಬೇಕೆಂದು ನಮ್ಮ ಎಲ್ಲ ನಾಡಿನ ಜನರಿಗೆ ನಾನು ಕೇಳಿಕೊಳ್ತೇನೆ. ಅಸ್ಸಲಾಮು ಅಲೈಕುಂ. ನಾನು ಎಲ್ಲ ನಮ್ಮ ಮಂಗಳೂರಿನ ಕ್ರೈಸ್ತ ಸಮುದಾಯದ ಪರವಾಗಿ ನಿಮಗೆಲ್ಲರಿಗೂ ಈದ್ ಮುಬಾರಕನ್ನು ನಾನು ವಿಶ್ ಮಾಡ್ತೇನೆ. ಎಲ್ಲರೂ ನೀವು ಇಷ್ಟು ಒಳ್ಳೆಯ ಸಂಭ್ರಮವನ್ನು ಆಚರಿಸಬೇಕಾದ್ರೆ ನಮಗೆ ಭಾಳ ಸಂತೋಷ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ. ಈ ಒಳ್ಳೆಯ ಸಂಭ್ರಮದಲ್ಲಿ ತಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸಿ ನಾವೆಲ್ಲ ಬಂಧುಗಳಾಗಿ ಜೀವಿಸಲಿಕ್ಕೆ ಇದೊಂದು ನಮಗೆ ಒಳ್ಳೆಯ ಅವಕಾಶ. ಈಗಾಗಲೇ ಹೇಳಿದಾಗೆ ಈಸ್ಟರ್ ಹಬ್ಬವನ್ನು ನಾವು ಕ್ರೈಸ್ತರು ಆಚರಿಸಿದೆವು, ಯುಗಾದಿಯನ್ನು ನಿನ್ನೆ ಹಿಂದೂ ಸಮಾಜದವರು ಆಚರಿಸಿದರು, ಇವತ್ತು ಈದನ್ನು ನೀವು ಆಚರಿಸ್ತಾ ಇದ್ದೀರಿ. ಎಲ್ಲರೂ ನಾವು ಸಮಾಜದಲ್ಲಿ ಎಲ್ಲ ಧರ್ಮಗಳು ಪ್ರೀತಿಯಿಂದ ಪರಸ್ಪರ ಸಹಬಾಳ್ವೆಯಿಂದ ಜೀವಿಸಲು ನಮಗೆ ಸಹಕಾರವಾಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಅದೇ ರೀತಿ ತಮಗೆಲ್ಲರಿಗೂ ಈದ್ ಹಬ್ಬದ ಯಶಸ್ವಿಯನ್ನು ಮತ್ತು ಈದ್ ಹಬ್ಬದ ಶುಭಾಶಯಗಳನ್ನು ನಾನು ಹಂಚ್ತೇನೆ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.